ಬೆಂಗಳೂರಿನಲ್ಲಿ ನಡೆದಂತಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶೋಯಬ್ ಮಿರ್ಜಾ ಸಹೋದರ ಅಜೀಜ್ ಅಹಮದ್ ಅವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮುಂದುವರಿಸಿದ್ದಾರೆ. ಇಬ್ಬರಿಗೂ ವಿಚಾರಣೆಗೆ ಎನ್ಐಎ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು. ಈ ಇಬ್ಬರಿಗೂ ವಿಚಾರಣೆಗೆ ಹಾಜರಾಗುವಂತೆ ಎನ್ಐಎ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ರು. ಇನ್ನು ನೋಟಿಸ್ ಕೊಟ್ಟ ಬಳಿಕ ಈ ಇಬ್ಬರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಇಬ್ಬರನ್ನ ವಿಚಾರಣೆ ಮಾಡಿದ ಬಳಿಕ ಈ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಆರೋಪಿಗಳನ್ನ ವಶಕ್ಕೆ ಪಡೆದು ಬೆಂಗಳೂರಿಗೂ ಕೂಡ ಎನ್ಐಎ ತಂಡ ಕರೆತರುತ್ತಾ ಇದೆ. ಎನ್ಐಎಗೆ ಕರೆತಂದ ಬಳಿಕ ಈ ಇಬ್ಬರ ಪಾತ್ರವೇನು, ಅದೇ ರೀತಿಯಾಗಿ ಈ ಬಾಂಬ್ ಬ್ಲಾಸ್ಟ್ನಲ್ಲಿ ಇಬ್ಬರ ಕೈವಾಡ ಯಾವ ರೀತಿಯಾಗಿ ಇದೆ, ಇದೆಲ್ಲದಕ್ಕೂ ತನಿಖೆ ನಡೆಸೋದಕ್ಕೆ ಅಂತ ಎನ್ಐಎ ಅಧಿಕಾರಿಗಳು ಮುಂದಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರನ್ನ ವಶಕ್ಕೆ ಪಡೆದುಕೊಂಡು ಎನ್ಐಎ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಹಲವಾರು ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಪ್ರಕರಣದಲ್ಲಿ ಈಗಾಗಲೇ ತಲೆಮರೆಸಿಕೊಂಡಿರುವಂತಹ ಆರೋಪಿ ಅಂದರೆ ಶಂಕಿತ ಬಾಂಬನ್ನು ಇಟ್ಟಂತಹ ಉಗ್ರ ಏನಿದ್ದಾನೆ, ಆತನನ್ನು ಕೂಡ ವಶಕ್ಕೆ ಪಡೆಯೋದಕ್ಕೆ ಅಂತ ಸಾಕಷ್ಟು ರೀತಿಯಾಗಿ ತಯಾರಿ ನಡೀತಾ ಇದೆ. ಈ ನಡುವೆ ಮತ್ತಿಬ್ಬರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದಿರುವಂತಹ ಇಬ್ಬರ ಹೆಸರು ಶೋಯಬ್ ಮಿರ್ಜಾ, ಆತನ ಸಹೋದರ ಅಜೀಜ್ ಅಹಮದ್ ಮಿರ್ಜಾ ಅಂತ ಹೇಳಲಾಗ್ತಾ ಇದೆ. ಇಬ್ಬರನ್ನ ವಶಕ್ಕೆ ಪಡೆದಂತಹ ಅಧಿಕಾರಿಗಳು ಇಬ್ಬರನ್ನ ವಿಚಾರಣೆ ಕೂಡ ನಡೆಸಿದ್ದಾರೆ. ಈ ಇಬ್ಬರಿಗೂ ವಿಚಾರಣೆಗೆ ಹಾಜರಾಗುವಂತೆ ರಾಷ್ಟ್ರೀಯ ತನಿಖಾ ದಳ ಇದಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ನೋಟಿಸ್ ಕೂಡ ಕೊಟ್ಟಿತ್ತು. ಎನ್ಐಎ ಅಧಿಕಾರಿಗಳು ಇಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಇಬ್ಬರಿಗೂ ವಿಚಾರಣೆಗೂ ಕೂಡ ಕರೆದಿದ್ರು. ವಿಚಾರಣೆಗೆ ಹಾಜರಾಗದ ಕಾರಣಕ್ಕಾಗಿ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿ ಇಬ್ಬರನ್ನ ವಿಚಾರಣೆ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡ ಬಳಿಕ ಬೆಂಗಳೂರಿಗೂ ಕೂಡ ಎನ್ಐಎ ಅಧಿಕಾರಿಗಳು ಕರೆ ತರ್ತಾ ಇದ್ದಾರೆ. ಪ್ರಕರಣದಲ್ಲಿ ಇವರ ಸಹಭಾಗಿತ್ವ ಅದೇ ರೀತಿಯಾಗಿ ಇವರ ಪಾತ್ರ ಏನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ.